ಲಿವ್ ಇನ್ ರಿಲೇಶನ್ಶಿಪ್ ಗಾಂಧರ್ವ ವಿವಾಹಕ್ಕೆ ಸಮ. ಇದನ್ನು ನಾವು ಹೇಳಿದ್ದಲ್ಲ, ಕೋರ್ಟ್ ಹೇಳಿದ್ದು. ಲಿವ್ ಇನ್ ಸಂಬಂಧ ಭಾರತೀಯ ಸಂಪ್ರದಾಯದ ಗಂಧರ್ವ ವಿವಾಹಕ್ಕೆ ಸಮಾನ. ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠದ ಅಭಿಪ್ರಾಯ. ಬಯಸದೆ ಲಾಡು ಬಂದು ಬಾಯಿಗೆ ಬಿದ್ದಂಗೆ ಆಯಿತು. ಲಿವ್ ಇನ್ ರಿಲೇಶನ್ಶಿಪ್ ಇದನ್ನು ನಾವು ಹೇಳ್ತಿರೋದಿಲ್ಲ, ಇದು ಘನ ನ್ಯಾಯಾಲಯ ಹೇಳ್ತಾ ಇರುವಂತಹ ವಿಚಾರ. ಲಿವ್ ಇನ್ ಸಂಬಂಧ ಭಾರತೀಯ ಸಂಪ್ರದಾಯದ ಗಂಧರ್ವ ವಿವಾಹಕ್ಕೆ ಸಮಾನ. ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠದ ಅಭಿಪ್ರಾಯ. ಪ್ರಾಚೀನ ಭಾರತದಲ್ಲಿ 8 ಬಗೆಯ ವಿವಾಹಗಳಿತ್ತಂತೆ. ಆಗ ಬೇರೆ ಬೇರೆ ಸ್ಟೈಲ್ನಲ್ಲೆಲ್ಲ ಮದುವೆ ಆಗ್ತಾ ಇತ್ತು. ಪ್ರೀತಿ ಮತ್ತು ಒಪ್ಪಿಗೆಯಿಂದ ಒಂದಾಗುವ ಗಂಧರ್ವ ವಿವಾಹವೂ ಇತ್ತು. ಲಿವ್ ಇನ್ ನಲ್ಲಿರುವಂತಹ ಮಹಿಳೆಯರನ್ನ ಕಾನೂನು ರಕ್ಷಣೆಯಿಂದ ಹೊರಗಿಡಬಾರದು. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ನೋಡಿ ಅಂಥವ್ರನ್ನ ಸೂಕ್ತ ಸಂದರ್ಭಗಳಲ್ಲಿ ಅವರಿಗೆ ಹೆಂಡತಿಯ ಸ್ಥಾನಮಾನ ನೀಡಬೇಕು. ಅಂದ್ರೆ ರೇಷನ್ ಕಾರ್ಡ್ ಅಲ್ಲ ಅವ್ರ ಹೆಸರಿದ್ರೆ ಏನು ತೊಂದರೆ ಇಲ್ಲ ಅಂತ. ಲಿವ್ ಇನ್ ಸಂಬಂಧಗಳು ಇಂದಿನ ಸಮಾಜಕ್ಕೆ ಸಾಂಸ್ಕೃತಿಕ ಆಘಾತ. ಲಿವ್ ಇನ್ ಸಂಬಂಧ ಬೆಳೆಸಿ ನಂತರ ವಂಚಿಸಿದ್ರೆ ತಪ್ಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠದ ಮಹತ್ವದ ಆದೇಶ. ಲಿವ್ ಇನ್ ರಿಲೇಶನ್ಶಿಪ್ ಗಾಂಧರ್ವ ವಿವಾಹಕ್ಕೆ ಸಮ. ದೂರದಲ್ಲಿರುವ ನೆಂಟರುಗಳಿಗೆ ಮದುವೆ ಕಾರ್ಡ್ ಕೊಟ್ಟು ಅವರೆಲ್ಲರೂ ಬಂದು ಮದುವೆ ಮನೆಯಲ್ಲಿ ತಾಂಬೂಲ ಅದು ಇದೆಲ್ಲ ರೆಡಿ ಆಗ್ತಾ ಇದೆ. ಇನ್ನು ತಬಲ ಎಲ್ಲವೂ ಕೂಡ ರೆಡಿ ಆಯಿತು. ಗಟ್ಟಿಮೇಳ ಅಂತಲೂ ಹೇಳಲಾಯಿತು. ಅಲ್ಲಿ ಅರಿಶಿನ ದಾರವನ್ನು ಕೂಡ ಕಟ್ಟಲಾಯಿತು. ಹಿಂಗೆ ಮಾಡಿದ್ರೇ ಗಂಡ ಹೆಂಡತಿ ಅಂತಲ್ಲ. ಆಕೆಗೂ ಒಪ್ಪಿಗೆ ಇದೆ, ಈತನಿಗೂ ಒಪ್ಪಿಗೆ ಇದೆ. ಇವರಿಬ್ಬರು ಅನ್ಯೋನ್ಯತೆಯಿಂದ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾರೆ. ಅದನ್ನು ನೀವು ಫ್ಲ್ಯಾಟು ಅಂತ ಕರಿತೀರೋ ಅಥವಾ ಖಾಸಗಿ ರೆಸಾರ್ಟು ಅಂತ ಕರಿತೀರೋ ಮತ್ತೊಂದು ಮಗದೊಂದು. ಅದು ಈ ಹಿಂದೆ ಪ್ರಾಚೀನ ಕಾಲದಲ್ಲೂ ಕೂಡ 8 ಬಗೆಯ ವಿವಾಹಗಳಿತ್ತು. ಅದರಲ್ಲಿ ಆ ಪೈಕಿ ಇದು ಕೂಡ ಒಂದು. ಇದನ್ನು ನೀವು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಈ ತರಹದ್ದೊಂದು ಸಂಬಂಧಗಳಿಗೆ ಕಾನೂನಿನ ನೆರವು ನೀಡಬಾರದು ಅನ್ನೋ ವಾದವೂ ಸರಿಯಲ್ಲ. ಅವ್ರಿಗೆ ಕಾನೂನು ನೆರವು ನೀಡಬೇಕು ಅಂತ. ಇನ್ನು ಆ ತರಹದ ದಂಪತಿಗಳಿರ್ತಾರೆ ನೋಡಿ, ಆ ದಂಪತಿಗಳಿಗೆ ಆಕೆಗೆ ಹೆಂಡತಿಯ ಸ್ಥಾನ ಕೊಟ್ಟರು ತಪ್ಪಿಲ್ಲ, ಅವನಿಗೆ ಇದು ಗಂಡನ ಸ್ಥಾನ ಕೊಟ್ಟರು ತಪ್ಪಿಲ್ಲ. ಇದು ಇದರ ತಾತ್ಪರ್ಯ. ಇನ್ನು ಅದರ ಅರ್ಥ ಇವನ ಆಸೆ ತೀರೋವರೆಗೂ ಆಕೆಯ ಜೊತೆ, ಅದಾದ ನಂತರ ಇದು ನಡೆಯಲ್ಲ. ಆಕೆ ಆತನ ವಿರುದ್ಧವೂ ಕೂಡ ಪ್ರಕರಣ ದಾಖಲು ಮಾಡಬಹುದು. ಮೋಸ ಮಾಡಂಗಿಲ್ಲ. ಕೆಸರು ಕಂಡು ಕಡೆ ಕಾಲಿಟ್ಟು ನೀರು ಕಂಡು ಕಡೆ ತೊಳ್ಕೊಂಡು ಹೋಗೋದಕ್ಕಾಗಲ್ಲ. ಪ್ರಾಚೀನ ಭಾರತದಲ್ಲಿ ಈ ಸಂಪ್ರದಾಯಗಳಿತ್ತು ಅನ್ನುವುದಾದರೂ ಕೂಡ ಲಿವ್ ಇನ್ ರಿಲೇಶನ್ಶಿಪ್ಪಿಗೆ ಒಂದು ಸ್ಥಾನಮಾನವನ್ನು ಕೋರ್ಟ್ನ ಆದೇಶ ಕೊಡ್ತು. ಅದರ ಅರ್ಥ ಸೀಸನಿಗೆ ತಕ್ಕನ ಹಾಗೆ ಚಳಿಗಾಲಕ್ಕೊಂದು ಕಡೆ ಹೋಗಿ ಒಂದು ಫ್ಲ್ಯಾಟು, ಇನ್ನು ಬೇಸಿಗೆ ಕಾಲಕ್ಕೊಂದು ಕಡೆ, ಹಿಂಗೆ ಮಾಡಬೇಕು ಅನ್ನೋ ಪ್ರೇರಣೆ ಅಲ್ಲ ಇದರಲ್ಲಿ. ಒಂದು ವೇಳೆ ನೀವು ಆಕೆಯ ಜೊತೆ ಒಂದಷ್ಟು ದಿವಸಗಳ ಕಾಲ ನಿಮ್ಮ ಮಾನಸಿಕ ಆಸೆ, ನಿಮ್ಮ ದೈಹಿಕವಾದಂತಹ ಮೋಹ ಇವೆಲ್ಲವನ್ನು ತೀರಿಸ್ಕೊಂಡು ಆಮೇಲೆ ಕೈ ಕೊಡುಕೊಂಡು ಹೋಗಬೇಕು ಅಂತಲ್ಲ. ಅಲ್ಲಿಯೂ ಕೂಡ ಒಂದಷ್ಟು ಕಾನೂನು ನಿಯಮಗಳಿದ್ದಾವೆ. ಆಕೆಗೆ ಮೋಸ ಮಾಡಕೂಡದು. ಪ್ರಾಚೀನ ಭಾರತದಲ್ಲಿ 8 ಬಗೆಯ ವಿವಾಹಗಳಿದ್ದವು. ಪ್ರೀತಿ ಮತ್ತು ಒಪ್ಪಿಗೆಯಿಂದ ಒಂದಾಗುವ ಗಂಧರ್ವ ವಿವಾಹವು ಒಂದು. ಗಂಧರ್ವ ವಿವಾಹ ಅದರದೇ ಆದಂತಹ ಪಾವಿತ್ರ್ಯತೆಗಳನ್ನು ಒಳಗೊಂಡಿತ್ತು. ಲಿವ್ ಇನ್ ನಲ್ಲಿರುವಂತಹ ಮಹಿಳೆಯರನ್ನು ಕಾನೂನು ರಕ್ಷಣೆಯಿಂದ ಹೊರಗಿಡಬಾರದು. ಸೂಕ್ತ ಸಂದರ್ಭಗಳಲ್ಲಿ ಅವರಿಗೆ ಹೆಂಡತಿಯ ಸ್ಥಾನಮಾನವನ್ನು ಕೂಡ ನೀಡಬೇಕು. ಲಿವ್ ಇನ್ ಸಂಬಂಧಗಳು ಇಂದಿನ ಸಮಾಜಕ್ಕೆ ಸಾಂಸ್ಕೃತಿಕವಾದಂಥ ಆಘಾತ. ಹಳ್ಳಿ ಕಡೆಯಲ್ಲಿ ಏನಾದರೂ ಇದನ್ನು ನೀವು ವಿವರಿಸಬೇಕು, ಕಾಲಲ್ಲಿ ಹಾಕ್ಕೊಂಡಿರೋದನ್ನ ಕೈಗೆ ತಗೋತಾರೆ. ಈ ತರಹದ್ದೊಂದು ದರಿದ್ರ ಸಂಪ್ರದಾಯ ನಮ್ಮಲ್ಲಿದೆಯಾ? ಅಲ್ಲಿ ಯಾರೋ ಒಂದು ಗಂಡು ಒಂದು ಹೆಣ್ಣು ಹೀಗೆ ಒಂದು ಫ್ಲ್ಯಾಟ್ನಲ್ಲಿ ಬದುಕ್ತಿದ್ದಾರೆ ಅಂತೇಳಿ ಹಳ್ಳಿ ಕಡೆ ಯಾವುದಾದ್ರೂ ವೃದ್ಧೆಯರಿಗೆ, ಯಾವುದಾದ್ರೂ ತಾಯಂದಿರಿಗೆ ಗೊತ್ತಾದರೆ ಆ ತರಹದ ಪಾಶ್ಚಿಮಾತ್ಯ ಸಂಪ್ರದಾಯ ನಮ್ಮ ಭಾರತದ ಯಾವ ಕುಗ್ರಾಮದ ವ್ಯಕ್ತಿಗಳಿಗೂ ಕೂಡ ಗೊತ್ತಿಲ್ಲ ಅಂತ. ಇವೆಲ್ಲವೂ ಕೂಡ ಪಾಶ್ಚಿಮಾತ್ಯ ದೇಶಗಳಲ್ಲಿ, ಮಧ್ಯಪ್ರಾಚ್ಯದಂತಹ ದೇಶಗಳಲ್ಲಿ ಮಾತ್ರ ಜೀವಂತವಾಗಿದ್ದಂತಹ ಸಂಪ್ರದಾಯ. ಆದರೆ ಈ ದರಿದ್ರ ಸಂಪ್ರದಾಯಕ್ಕೆ ನಮ್ಮ ಭಾರತದಲ್ಲೂ ಬಂದು ವಕ್ರಿಸಿಕೊಂಡಿದೆ. ಲಿವ್ ಇನ್ ಸಂಬಂಧ ಬೆಳೆಸಿ ನಂತರ ವಂಚಿಸಿದರೆ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠದ ಮಹತ್ವದ ಆದೇಶ ಈಗ ಭಾರತದಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.